ಇಷ್ಟು ಜ್ಯೂಸಿಯಾಗಿ ಸ್ಪಾಂಗಿಯಾಗಿ ರಸಗುಲ್ಲನ ಸ್ಟ್ರೀಟ್ ಸ್ಟೈಲ್ನಲ್ಲಿಯೇ ಮನೆಯಲ್ಲಿಯೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೆಂಟರೆಲ್ಲ ಕೇಳ್ತಾರೆ, ಯಾವ ಸ್ವೀಟ್ಸ್ ಅಂಗಡಿಯಿಂದ ಈ ಸ್ವೀಟ್ ತಂದ್ರಿ ಅಂತ. ಅಷ್ಟು ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಹಾಲನ್ನು ಕಾಯಿಸುವಾಗ ಅಕಸ್ಮಾತ್ತಾಗಿ ಹಾಲು ಒಡಿತು ಫ್ರೆಂಡ್ಸ್, ಹಾಗಾಗಿ ಹಾಲನ್ನು ಯಾಕೆ ಚೆಲ್ಲೋದು ಅಂತ ಈ ರೆಸಿಪಿನ ಟ್ರೈ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಹಾಗೇನಾದರೂ ಹಾಲು ಒಡೆದರೆ. ಇವಾಗ ನೋಡಿ, ನಾನು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ರಸಗುಲ್ಲ ಚೆನ್ನಾಗಿ ಆಗುತ್ತೆ, ಸಾಫ್ಟಾಗಿ. ಇವಾಗ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಲೆ ಮೇಲೆ ಒಂದು ಬೋಗಣಿನ ಇಟ್ಕೊಂಡು ಅದಕ್ಕೆ 1 ಕಪ್ ಸಕ್ಕರೆ, 2 ಕಪ್ ನೀರು, ಹಾಗೆ 2 ಏಲಕ್ಕಿ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. ಹಾಗೆ ಒಂದು 2-3 ಕೇಸರಿ ದಳನ ಹಾಕೊಂಡಿದ್ದೀನಿ ಕಲರಿಗೆ. ಇವಾಗ ಸಕ್ಕರೆ ಎಲ್ಲ ಕರಗಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಎಲ್ಲ ಉಂಡೆಗಳನ್ನು ಹಾಕೋತಾ ಇದ್ದೀನಿ. ಇವೆಲ್ಲ ಉಂಡೆಗಳನ್ನು ಹಾಕೊಂಡು ಒಂದು 10 ನಿಮಿಷ ಬೇಯಿಸಿದ್ರೆ ರಸಗುಲ್ಲ ರೆಡಿ ಆಗುತ್ತೆ. ನೀವು ಇದಕ್ಕೆ ಏನಪ್ಪ ಅಂದರೆ ಟಿಪ್ ಅಂತ ಹೇಳಿದ್ರೆ, ಚೆನ್ನಾಗಿ ಹಿಟ್ಟು ನಾದ್ಕೊಂಡ್ರೆ ರಸಗುಲ್ಲ ಚೆನ್ನಾಗಿ ಆಗುತ್ತೆ. ಅದೇ ಒಂದು ಮೇನ್ ಟಿಪ್ ಅಂತ ಹೇಳ್ಬೋದು. ಇವಾಗ ಪ್ಲೇಟನ್ನು ಮುಚ್ಚಿ 10 ನಿಮಿಷ ಬೇಯಿಸಿದ್ದೆ. ಇವಾಗ ನೋಡಿ, ನಾನು 10 ನಿಮಿಷ ಆದಮೇಲೆ ಪ್ಲೇಟ್ ತೆಗ್ದಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡಿದ್ದೆ. ಇವಾಗ ನೋಡಿ ಎಷ್ಟು ಡಬಲ್ ಸೈಜ್ ಆಗಿದೆ ಅಂತ. ಇವಾಗ ಬಿಸಿಯಾಗಿರುವಾಗಲೇ ನಾನು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನೋಡಿ, ನಾನು ಕೂಲ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ರಸಗುಲ್ಲ ಅಂತ. ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು, ಏನು ಇದು ಮಾಡೋದು ಕಷ್ಟ ಏನಲ್ಲ, ಈಸಿಯಾಗೇ ಇರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ, ನೀವೇ ನೋಡ್ತಾ ಇರ್ಬೋದು. ರಸ ಎಲ್ಲ ಅದರಿಂದ ಪ್ರೆಸ್ ಮಾಡಿದರೆ ಯಾವ ರೀತಿ ಬೀಳ್ತಾ ಇದೆ ಅಂತ. ಇಷ್ಟು ಸ್ಪಾಂಗಿಯಾಗಿ ಜ್ಯೂಸಿಯಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.